ನೀವೇನಾದ್ರೂ ಹೊಸ ಫೋನ್ ಬೈ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಾನು ಹೇಳೋದೇನಂದ್ರೆ ಒಮ್ಮೆ ಈ ವಿಡಿಯೋನ ಪೂರ್ತಿ ನೋಡಿ ಆಯ್ತಾ. ಯಾಕಂದ್ರೆ 2026ನಲ್ಲಿ ಲಾಂಚ್ ಆಗ್ತಾ ಇರುವ ಸ್ಮಾರ್ಟ್ ಫೋನ್ಸ್ಗಳ ಪ್ರೈಸ್ ಹೇಗೆ ಏರ್ತಾ ಇದೆ ಗೊತ್ತಾ. ಸತ್ಯ ಹೇಳ್ತೀನಿ, ಆಲ್ಮೋಸ್ಟ್ ಎಲ್ಲಾ ಫೋನ್ಸ್ ಕೂಡ ಓವರ್ ಪ್ರೈಸ್ಡ್ ಅನಿಸ್ಬೋದು. ನಿಮ್ಗೆ ಮಾತ್ರ ಅಲ್ಲ, ನನಗೂ ಅಷ್ಟೇ ಓವರ್ ಪ್ರೈಸ್ಡ್ ಫೀಲ್ ಆಗ್ತಾ ಇದೆ. ಆದ್ರೆ ನಾವು ಅಕ್ಸೆಪ್ಟ್ ಮಾಡಬೇಕಾಗಿರೋ ಸಿಚುಯೇಷನ್ ಇದು. AI ಮತ್ತೆ ಚಿಪ್ ಶಾರ್ಟೇಜ್ ಕಾರಣದಿಂದ ಮಾರ್ಕೆಟ್ ತುಂಬಾ ಚೇಂಜ್ ಆಗಿದೆ. ಇದನ್ನ ಸೈಡ್ಗೆ ಇಟ್ರೆ ಮೊದಲು ನಾವು ಜೂನ್ ಮಂತ್ ಅಲ್ಲಿ ಬರೋ ಅಪ್ಕಮಿಂಗ್ ಫೋನ್ ಲಿಸ್ಟ್ ಬಗ್ಗೆ ನೋಡೋಣ. ಲಿಸ್ಟ್ ನೋಡಿದ್ರೆ ತುಂಬಾ ಫೋನ್ಸ್ಗಳು ಇದಾವೆ, ಆದ್ರೆ ಕೆಲವು ಫೋನ್ಸ್ಗಳು ಕನ್ಫರ್ಮ್ಡ್ ಆಗಿದಾವೆ, ಇನ್ನು ಕೆಲವು ಫೋನ್ಸ್ಗಳು ಕನ್ಫರ್ಮ್ಡ್ ಆಗಿಲ್ಲ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ಬ್ರ್ಯಾಂಡ್ಸ್ಗಳು ತಮ್ಮ ಲಾಂಚಸ್ ನ ಸ್ವಲ್ಪ ಡಿಲೇ ಮಾಡ್ತಾ ಇದಾವೆ. ಇದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಈ ಚಿಪ್ ಶಾರ್ಟೇಜ್ ಮತ್ತೆ ಪ್ರೈಸ್ ಹೈಕ್ ಅಂತ ಹೇಳ್ಬೋದು. ಆದ್ರೆ ಕೆಲವು ಫೋನ್ಸ್ ಅಂತೂ ಜೂನ್ ಮಂತ್ ಅಲ್ಲಿ ಕನ್ಫರ್ಮ್ ಆಗಿ ಬರ್ತಾ ಇದಾವೆ. ಯಾವ ಫೋನ್ ಬರ್ತಾ ಇದೆ, ಯಾವ ಫ್ಯೂಚರ್ಸ್ ಅಲ್ಲಿ ಬರ್ತಾ ಇದೆ, ಯಾವ ಪ್ರೈಸಿಂಗ್ ನಲ್ಲಿ ಬರುತ್ತೆ ಎಲ್ಲಾನು ಹೇಳ್ತೀನಿ. ಹಾಗಿದ್ರೆ ಒನ್ ಬೈ ಒನ್ ನಾವಿವಾಗ ನೋಡೋಣ. ಮೊದಲಿಗೆ ನಾವು ಸ್ಯಾಮ್ಸಂಗ್ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ ಇಂದ ಜೂನ್ ಮಂತ್ ಅಲ್ಲಿ 3-4 ಫೋನ್ಸ್ಗಳು ಬರ್ಬೋದು. ಮೊದಲನೇದಾಗಿ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A27 5G. ಇದು ಜೂನ್ ಮಂತ್ ಅಲ್ಲಿ ಬರ್ಬೋದು. ಇದರ ಫೀಚರ್ಸ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ 120 ಹರ್ಟ್ಸ್ OLED ಡಿಸ್ಪ್ಲೇ ಸಿಗುತ್ತೆ, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ, OIS ಸಪೋರ್ಟ್ ಇರಬಹುದು, 13 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ, ಸ್ನ್ಯಾಪ್ ಡ್ರ್ಯಾಗನ್ 6 ಜೆನ್ ಪ್ರೊಸೆಸರ್ ಸಿಗುತ್ತೆ, 5000 mAh ಬ್ಯಾಟ್ರಿ ಮತ್ತೆ 25 ವಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರ ಚಿಪ್ಸೆಟ್ ಸ್ವಲ್ಪ ಓಲ್ಡ್ ಆಗಿದೆ, ಯಾಕಂದ್ರೆ ಶಾರ್ಟೇಜ್ ಸಮಯದಲ್ಲಿ ಬ್ರ್ಯಾಂಡ್ಸ್ ಹಳೆ ಚಿಪ್ಸೆಟ್ಸ್ ಗಳನ್ನ ಯೂಸ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಸುಮಾರು 25,000 ಇರಬಹುದು. ಜೊತೆಗೆ ಸ್ಯಾಮ್ಸಂಗ್ ಇಂದ ಇನ್ನು 3 ಫೋನ್ಸ್ಗಳು ಲಾಂಚ್ ಆಗಬಹುದು. ಅದರಲ್ಲಿ 2 ಫೋನ್ಸ್ ಅಂತೂ BIS ಅಲ್ಲಿ ಲಿಸ್ಟ್ ಆಗಿದಾವೆ, ಅಂದ್ರೆ ಆಲ್ಮೋಸ್ಟ್ ಕನ್ಫರ್ಮ್ಡ್ ಅಂತ ಅರ್ಥ. ಇನ್ನೊಂದು BIS ಅಲ್ಲಿ ಲಿಸ್ಟ್ ಆಗಿಲ್ಲ, ಅಂದ್ರೆ ಲಾಂಚ್ ಆಗೋ ಸಾಧ್ಯತೆ ಇದೆ. ಇವು ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಆಫ್ ಜೂನ್ ಅಲ್ಲಿ ಲಾಂಚ್ ಆಗಬಹುದು. ಈ ಫೋನ್ಸ್ ಹೆಸರು ಸ್ಯಾಮ್ಸಂಗ್ ಗ್ಯಾಲಕ್ಸಿ M37 5G, M47 ಮತ್ತೆ F70 Pro. ಇವುಗಳಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M47 ಬಗ್ಗೆ ಕೆಲವು ಲೀಕ್ಸ್ ಬಂದಿದೆ. ಇದರಲ್ಲಿ 120 ಹರ್ಟ್ಸ್ AMOLED ಡಿಸ್ಪ್ಲೇ ಸಿಗುತ್ತೆ, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ, 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಇರುತ್ತೆ, 6000 mAh ಬ್ಯಾಟ್ರಿ ಸಿಗುತ್ತೆ. ಇದರ ಪ್ರೈಸಿಂಗ್ ಸುಮಾರು 25,000 ಇಂದ 30,000 ನಡುವೆ ಬರ್ಬೋದು. ನೆಕ್ಸ್ಟ್ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ಗೋಸ್ಕರ ಅಂತೂ ತುಂಬಾ ಜನ ಎಕ್ಸೈಟೆಡ್ ಆಗಿದ್ದೀರಾ, ಯಾಕಂದ್ರೆ ಇದು ಗೇಮಿಂಗ್ ಫೋನ್ ಆಗಿದೆ. ನಾನ್ ಮಾತಾಡ್ತಾ ಇರೋ ಫೋನ್ ಯಾವುದು ಅಂತ ಅಂದ್ರೆ ಇನ್ಫಿನಿಕ್ಸ್ GT50 Pro. ಇದರ ಫೀಚರ್ಸ್ ನಾವು ನೋಡೋದಾದ್ರೆ ಇದರಲ್ಲಿ 6.78 ಇಂಚಸ್ AMOLED ಡಿಸ್ಪ್ಲೇ ಸಿಗುತ್ತೆ, ಮೀಡಿಯಾಟೆಕ್ ಡೈಮೆನ್ಸಿಟಿ 8400 ಚಿಪ್ಸೆಟ್ ಇರುತ್ತೆ, 12 GB RAM, 256 GB ಸ್ಟೋರೇಜ್ ಇರುತ್ತೆ, ಮತ್ತೆ 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಕೂಡ ಸಿಗುತ್ತೆ, 13 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಇರುತ್ತೆ, 6500 mAh ಬ್ಯಾಟ್ರಿ, 45 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 30,000 ಇಂದ 40,000 ನಡುವೆ ಇರಬಹುದು. ಮತ್ತೆ ಈ ಫೋನ್ ಇಂಡೋನೇಷಿಯಾಲಿ ಈಗಾಗಲೇ ಲಾಂಚ್ ಆಗಿದೆ. ಹಾಗೆ ಇದರಲ್ಲಿ ಹ್ಯೂಜ್ ವೇಪರ್ ಚೇಂಬರ್ ಕೂಲಿಂಗ್ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ಸುಮಾರು 7700 mm ಕೂಲಿಂಗ್ ಸಿಸ್ಟಮ್ ಇರಬಹುದು. ನಿಮ್ಮಲ್ಲಿ ಎಷ್ಟು ಜನ ಈ ಫೋನ್ಗಾಗಿ ಎಕ್ಸೈಟೆಡ್ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಕೂಡ ಗೇಮಿಂಗ್ ಫೋನ್ ಆಗಿದೆ. ನಾನು ಪರ್ಸ್ನಲಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಈ ಫೋನ್ ಹೆಸರು iQOO Z11 5G. ಇದರಲ್ಲಿ 6.83 ಇಂಚಸ್ AMOLED ಡಿಸ್ಪ್ಲೇ ಸಿಗುತ್ತೆ, ಸ್ನ್ಯಾಪ್ ಡ್ರ್ಯಾಗನ್ 7S ಸೀರೀಸ್ ಚಿಪ್ಸೆಟ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ, 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಇರುತ್ತೆ, 9000 mAh ಬ್ಯಾಟ್ರಿ, 90 ವ್ಯಾಟ್ ಫ್ಲಾಶ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಮತ್ತೆ ಈ ಫೋನ್ ಬಂದು ಕನ್ಫರ್ಮ್ ಆಗಿ ಲಾಂಚ್ ಆಗಬಹುದು. ಎಕ್ಸಾಕ್ಟ್ ಡೇಟ್ ಇನ್ನೂ ಗೊತ್ತಿಲ್ಲ, ಆದ್ರೆ ಜೂನ್ ಮಿಡ್ ಅಲ್ಲಿ ಲಾಂಚ್ ಆಗಬಹುದು. ಜೊತೆಗೆ ಈ ಫೋನ್ ಪ್ರೈಸಿಂಗ್ ಬಂದು ಅರೌಂಡ್ 30,000 ಇರಬಹುದು ಅಂತ ರೂಮರ್ಸ್ ಇದೆ. ಮತ್ತೆ ಇದರ ಹೈಯರ್ ವೇರಿಯಂಟ್ಗೆ 30,000 ಕ್ರಾಸ್ ಮಾಡಬಹುದು. ನೆಕ್ಸ್ಟ್ ಫೋನ್ಸ್ ಕಡೆ ಬಂದ್ರೆ ಓಪೋ ಕಡೆಯಿಂದ ಓಪೋ ಕೂಡ 2 ಫೋನ್ಸ್ ಲಾಂಚ್ ಮಾಡಬಹುದು. ಮೊದಲ ಫೋನ್ ಅಂತಂದ್ರೆ ಓಪೋ K15 Pro. ಇದರಲ್ಲಿ 6.59 ಇಂಚಸ್ OLED ಡಿಸ್ಪ್ಲೇ ಇರುತ್ತೆ, ಮೀಡಿಯಾಟೆಕ್ ಡೈಮೆನ್ಸಿಟಿ 8500 ಚಿಪ್ಸೆಟ್ ಸಿಗುತ್ತೆ, 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಸೆಟಪ್ ಇರುತ್ತೆ, 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ, 7500 mAh ಬ್ಯಾಟ್ರಿ ಮತ್ತು 80 ವ್ಯಾಟ್ ಸೂಪರ್ ವೋಕ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಆದ್ರೆ ಇದು ಇಂಡಿಯಾಗೆ ಬರ್ತಿದ್ಯಾ ಇಲ್ವಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಂದ್ರೆ ಇದು 40,000 ಇಂದ 45,000 ರೇಂಜ್ ಅಲ್ಲಿ ಬರ್ಬೋದು. ಆದ್ರೆ ನೆಕ್ಸ್ಟ್ ಫೋನ್ಸ್ ಬಗ್ಗೆ ಆಲ್ಮೋಸ್ಟ್ 99% ಕನ್ಫರ್ಮ್ ಆಗಿದೆ.
ಅದು ಓಪೋ ರೀನೋ 16 ಮತ್ತೆ ರೀನೋ 16 ಪ್ರೋ. ಈ ಫೋನ್ಸ್ ಬಗ್ಗೆ ಸ್ಟ್ರಾಂಗ್ ಲೀಕ್ಸ್ ಬಂದಿದೆ. ಈ ಫೋನ್ ಚೈನಾ ಅಲ್ಲಿ ಮೇ 25 ಅಲ್ಲಿ ಲಾಂಚ್ ಆಗಿದಾವೆ. ನಮ್ಮ ಇಂಡಿಯಾದಲ್ಲಿ ಜೂನ್ ಅಲ್ಲಿ ಲಾಂಚ್ ಆಗ್ಬೋದು. ಲೀಕ್ಡ್ ಸ್ಪೆಸಿಫಿಕೇಶನ್ ಪ್ರಕಾರ ಇವುಗಳಲ್ಲಿ 6.32 ಇಂಚಸ್ 1.5K ಫ್ಲಾಟ್ ಓಲೆಡ್ ಡಿಸ್ಪ್ಲೇ ಬರುತ್ತೆ. ಡೈಮೆನ್ಸಿಟಿ 8550 ಚಿಪ್ಸೆಟ್ ಇರುತ್ತೆ. 200 ಮೆಗಾ ಪಿಕ್ಸೆಲ್ HPOIS ಸೆನ್ಸರ್ ಕ್ಯಾಮೆರಾ ಇರುತ್ತೆ. 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. 6700 mAh ಬ್ಯಾಟ್ರಿ, 80 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಮೆಟಲ್ ಫ್ರೇಮ್ ಮತ್ತೆ IP68 IP69 ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ. ಇವು ಜೂನ್ ಎಂಡ್ ಅಲ್ಲಿ ಲಾಂಚ್ ಆಗ್ಬೋದು ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ಲಾಂಚ್ ಆಗ್ಬೋದು. ಇದರ ಬೇಸ್ ವೇರಿಯಂಟ್ ಪ್ರೈಸ್ ಬಂದು 46,000 ಇಂದ 50,000 ರೇಂಜ್ ಅಲ್ಲಿ ಬರ್ಬೋದು. ನೆಕ್ಸ್ಟ್ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ವಿವೋ ಕಡೆಯಿಂದ ವಿವೋ Y600 Pro. ಇದು ಬಿಗ್ಗೆಸ್ಟ್ ಬ್ಯಾಟರಿ ಬ್ಯಾಕಪ್ ಫೋನ್ ಅಂತಾನೆ ಹೇಳ್ಬೋದು. ಇದರಲ್ಲಿ 10,200 mAh ಬ್ಯಾಟರಿ ಇರಬಹುದು. ಜೊತೆಗೆ ಫುಲ್ HD ಪ್ಲಸ್ 120 Hz OLED ಡಿಸ್ಪ್ಲೇ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಚಿಪ್ಸೆಟ್ ಇರುತ್ತೆ. 10,200 mAh ಬ್ಯಾಟರಿ ಜೊತೆಗೆ 90 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಇಂಡಿಯಾಗೆ ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು. ಆದ್ರೆ ಇದೇನಾದ್ರೂ ಬಂತು ಅಂತಂದ್ರೆ 40,000 ರೇಂಜ್ ಅಲ್ಲಿ ಇದು ಲಾಂಚ್ ಆಗುತ್ತೆ. ನೆಕ್ಸ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಬಗ್ಗೆ ಅಂತೂ ಬ್ರ್ಯಾಂಡ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದೇ Xiaomi Redmi Turbo 5G. ಇದು ಪರ್ಫಾರ್ಮೆನ್ಸ್ ಬೀಸ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಗೇಮಿಂಗ್ ಮಾಡುವಾಗ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರ ಫೀಚರ್ಸ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 8500 ಅಲ್ಟ್ರಾ ಚಿಪ್ಸೆಟ್ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 20 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. 7560 mAh ಬ್ಯಾಟ್ರಿ ಇದೆ. 100 ವ್ಯಾಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಅಮೆಲಾಡ್ ಡಿಸ್ಪ್ಲೇ ಕೂಡ ಸಿಗ್ಬೋದು. ಬೇಸಿಕಲಿ ಪೋಕೋ X8 Pro Max ತರ ಈ ಫೋನ್ ಕೂಡ ಇರಬಹುದು. ಇದರ ಪ್ರೈಸಿಂಗ್ ಸುಮಾರು 40,000 ರೇಂಜ್ ಅಲ್ಲಿ ಬರ್ಬೋದು. ಪರ್ಫಾರ್ಮೆನ್ಸ್ ಪ್ಲಸ್ ಬ್ಯಾಟ್ರಿ ಪ್ಲಸ್ ಬ್ಯೂಟಿಫುಲ್ ಡಿಸ್ಪ್ಲೇ ಕಾಂಬೋ ಆಗಿರ್ಬೋದು. ಇದು ನಮ್ಗೆ ಜೂನ್ 2nd ವೀಕ್ ಅಲ್ಲಿ ಇಂಡಿಯಾಗೆ ಬರ್ಬೋದು. ನೆಕ್ಸ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ಮೋಟೋ ಕಡೆಯಿಂದ ಮೋಟೋ G87 5G. ಇದರಲ್ಲಿ 200 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇರುತ್ತೆ ಅಂತ ರೂಮರ್ಸ್ ಇದೆ. ಇದು ಆಲ್ರೆಡಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗಿದೆ. ಇಂಡಿಯಾ ಅಲ್ಲಿ ಜೂನ್ ಅಲ್ಲಿ ಬರ್ಬೋದು. ಇದರ ಫೀಚರ್ಸ್ ನಾವು ನೋಡೋದಾದ್ರೆ ಇದರಲ್ಲಿ 6.78 ಇಂಚಸ್ 1.5K ಅಮೆಲಾಡ್ ಡಿಸ್ಪ್ಲೇ ಸಿಗುತ್ತೆ. ಡೈಮೆನ್ಸಿಟಿ 6400 ಚಿಪ್ಸೆಟ್ ಇರುತ್ತೆ. 200 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಇರುತ್ತೆ. 5200 mAh ಬ್ಯಾಟ್ರಿ, 30 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಜೂನ್ 3rd ವೀಕ್ ಅಥವಾ ಮಂತ್ ಎಂಡ್ ಅಲ್ಲಿ ಬರ್ಬೋದು. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸಿಂಗ್ ಬಂದು 30,000 ರೇಂಜ್ ಅಲ್ಲಿ ಇದು ಲಾಂಚ್ ಆಗ್ಬೋದು. ಇದರ ಜೊತೆಗೆ ಮೋಟೋ ಇನ್ನೊಂದು ಫೋನ್ ಕೂಡ ಲಾಂಚ್ ಮಾಡಬಹುದು. ಮೋಟೋ H70 Pro Plus. ಇದು 100% ಕನ್ಫರ್ಮ್ ಆಗಿಲ್ಲ, ಆದ್ರೆ ರೂಮರ್ಸ್ ಇದೆ, ನೋಡೋಣ. ನೆಕ್ಸ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ರೆಡ್ಮಿ 17 5G. ಇದು ಬಜೆಟ್ ಸೆಂಟ್ರಿಕ್ ಫೋನ್ ಕೂಡ ಆಗಿರ್ಬೋದು. ಜೊತೆಗೆ ಪೋಕೋ M8 Plus ಕೂಡ BIS ಲಿಸ್ಟ್ ಅಲ್ಲಿ ಇದೆ. Xiaomi 17T ಕೂಡ ಲಾಂಚ್ ಮಾಡಬಹುದು. ನೆಕ್ಸ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ CMF ಫೋನ್ಸ್ 3 Pro ಲೀಕ್ಸ್ ಪ್ರಕಾರ ಇದರಲ್ಲಿ 120 Hz FHD ಪ್ಲಸ್ ಡಿಸ್ಪ್ಲೇ ಇರುತ್ತೆ. 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಚಿಪ್ ಸೆಟ್ ಇರುತ್ತೆ. 5500 mAh ಬ್ಯಾಟ್ರಿ, 44 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಆದ್ರೆ ಬ್ಯಾಡ್ ನ್ಯೂಸ್ ಏನಂದ್ರೆ ಇದರ ಲಾಂಚ್ ಸ್ವಲ್ಪ ಪೋಸ್ಟ್ಪೋನ್ ಆಗ್ಬೋದು. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಲಾಂಚ್ ಆಗ್ಬೋದು. ಇದಕ್ಕೆ ಬಿಗ್ಗೆಸ್ಟ್ ರೀಸನ್ ಅಂತಂದ್ರೆ ಚಿಪ್ಸೆಟ್ ಶಾರ್ಟೇಜ್ ಮತ್ತೆ ಪ್ರೈಸಿಂಗ್ ಇಶ್ಯೂಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ವಿವೋ ಕಡೆಯಿಂದನೂ ಒಂದು ಫೋನ್ ಲಾಂಚ್ ಆಗ್ಬೋದು. ವಿವೋ T5 Lite. ಇದು ಇಂಡಿಯಾಗೆ ಕನ್ಫರ್ಮ್ ಆಗಿ ಬರುತ್ತೆ. ಇದರಲ್ಲಿ 6500 mAh ಬ್ಯಾಟ್ರಿ, 44 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 120 Hz LCD ಡಿಸ್ಪ್ಲೇ ಇರುತ್ತೆ. 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ. ಇದು ಒಂದು ಬಜೆಟ್ ಸೆಂಟ್ರಿಕ್ ಫೋನ್ ಆಗಿರ್ಬೋದು. ಮತ್ತೆ ಇದರ ಪ್ರೈಸ್ ಸುಮಾರು 20,000 ರೇಂಜ್ ಅಲ್ಲಿ ಬರ್ಬೋದು. ನೆಕ್ಸ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ರಿಯಲ್ಮಿ P4R 5G. ಇದು ಸಹ ಸುಮಾರು 20,000 ರೇಂಜ್ ಅಲ್ಲಿ ಲಾಂಚ್ ಆಗ್ಬೋದು. ಇದು ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಫೋನ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋಲಿ ಜೂನ್ ಮಂತ್ ಅಲ್ಲಿ ಲಾಂಚ್ ಆಗ್ತಾ ಇರೋ ಫೋನ್ಸ್ ಬಗ್ಗೆ ಹೇಳಿದೀನಿ. ಈ ಅಪ್ಕಮಿಂಗ್ ಫೋನ್ಸ್ ಗಾಗಿ ವೇಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೂ ಸಹ ಇದು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್, ಬಾಯ್.